ಆತ್ಮೀಯರೇ, ನಾವು KSTBF ಆನ್ಲೈನ್ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯ ಒಂದು ಆನ್ಲೈನ್ ಪೋರ್ಟಲ್ನಲ್ಲಿ ಮಕ್ಕಳ ಕ್ಷೇಮಾಭಿವೃದ್ಧಿ ನಿಧಿ ಕೂಡ ಇದರಲ್ಲೇ ಬರ್ತದೆ. ನಾವು SWF ಸ್ಟೂಡೆಂಟ್ ವೆಲ್ಫೇರ್ ಫಂಡ್ ವಿದ್ಯಾರ್ಥಿಯ ಮೆಡಿಕಲ್ ಅಸಿಸ್ಟೆನ್ಸ್ ವೈದ್ಯಕೀಯ ವೆಚ್ಚದ ಸಹಾಯಧನಕ್ಕಾಗಿ ಆನ್ಲೈನ್ನಲ್ಲಿ ಸಲ್ಲಿಸಿರ್ತಕ್ಕಂಥ ಅಪ್ಲಿಕೇಶನ್ ಯಾವುದೋ ಕಾರಣಕ್ಕಾಗಿ ರಿಜೆಕ್ಟ್ ಆಗಿ ವಾಪಸ್ ನಮ್ಮ ಅಡ್ರೆಸ್ಗೆ ಬಂದಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಎಂಜಿನ್ಗೆ ಬಂದು KSTBF ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸ್ನಲ್ಲಿ ಟೀಚರ್ ಬೆನಿಫಿಟ್ ಫಂಡ್ ಮೊದಲಿನ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಇಲ್ಲಿ ಕಾಣ್ತಕ್ಕಂಥ ಸ್ಟೂಡೆಂಟ್ ಮೆಡಿಕಲ್ ಅಸಿಸ್ಟೆನ್ಸ್ ಲಿಂಕ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಟೂಡೆಂಟ್ ಲಾಗಿನ್ ಕೇಳ್ತದೆ. ನಾವು SWFನಲ್ಲಿ ಮೆಡಿಕಲ್ ಅಸಿಸ್ಟೆನ್ಸ್ಗೆ ಅಪ್ಲೈ ಮಾಡೋ ಸಮಯದಲ್ಲಿ ನಮ್ಮ ಏನೊಂದು ಲಾಗಿನ್ ಕ್ರೆಡೆನ್ಸಿಯಲ್ಸ್ ಇರ್ತದೆ, ಮೊಬೈಲ್ ನಂಬರು, OTP ಆದರೆ OTP ಅಥವಾ ನಾವು ಪಾಸ್ವರ್ಡ್ ಏನು ಸೆಟ್ ಮಾಡಿಕೊಂಡಿರ್ತೇವೆಯೋ ಆ ಒಂದು ಪಾಸ್ವರ್ಡ್ ಫಿಲ್ ಮಾಡಿ ಎಂಟರ್ ಕ್ಯಾಪ್ಚಾನಲ್ಲಿ ಎಡಗಡೆ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾ ಸಂಖ್ಯೆಯನ್ನು ಎಂಟರ್ ಮಾಡಿ ಲಾಗಿನ್ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಬೇಕು. ನಾವು ಲಾಗಿನ್ ಆದ ತಕ್ಷಣ ಇಲ್ಲಿ ನೋಡ್ಬೋದು ನಮ್ಮ ಒಂದು ಅಪ್ಲಿಕೇಶನ್ನ ಸ್ಟೇಟಸ್ಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ಎಲ್ಲ ಇಲ್ಲಿ ಇರ್ತದೆ. ಮೊದಲಿಗೆ ನೋಡಿ, ಡೇಟ್ ಇದೆ, ಅಪ್ಲಿಕೇಶನ್ ನಂಬರ್, ಸ್ಟೇಟಸ್ ರಿಜೆಕ್ಟ್ ಅಂತ ಕ್ಯೂ ನಮ್ಮ ಒಂದು ಯಾವ ಕೇಸ್ ವರ್ಕರ್ನಲ್ಲಿ ಅದು ಈಗ ಇದೆ ಅಂತಕ್ಕಂಥದ್ದನ್ನು ಮತ್ತು ರಿಜೆಕ್ಷನ್ ರೀಸನ್ ರಿಜೆಕ್ಟ್ ಆಗಿರೋ ಕಾರಣ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕಮೆಂಟ್ಸ್ ಇದೆ ಏನಂತ, ನೋ ಡಾಕ್ಟರ್ ಸೈನ್ KMC ನೋ ಈಸ್ ಇನ್ DS ಆ್ಯಂಡ್ IP ವಿಲ್ ಅಂತ ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಗಿದೆ ಅದನ್ನು ಇಲ್ಲಿ ತಿಳಿಸಿದ್ದಾರೆ. ಅಂದರೆ ನಾವು ಅಪ್ಲೈ ಮಾಡಿರ್ತಕ್ಕಂತಹ ಮೆಡಿಕಲ್ ಅಸಿಸ್ಟೆನ್ಸ್ ಅಪ್ಲಿಕೇಶನ್ನ ಒಂದು ಡಿಸ್ಚಾರ್ಜ್ ಸಮರಿ ಏನಿರ್ತದೆ ಅದಕ್ಕೆ ವೈದ್ಯರ ಸಹಿ ಮತ್ತು ಮೊಹರು ಹಾಗೂ KMC ಸಂಖ್ಯೆ ಇರತಕ್ಕಂಥ ಮೊಹರು ಇರುವುದಿಲ್ಲ. ಜೊತೆಗೆ ಒಳರೋಗಿ ಬಿಲ್ಗಳಲ್ಲಿ ವೈದ್ಯರ ಸಹಿ ಮೊಹರು KMC ಸಂಖ್ಯೆಯ ಮೊಹರು ಇರುವುದಿಲ್ಲ ಅಂತ ರಿಜೆಕ್ಷನ್ ರೀಸನ್ ಇದೆ. ನಾವು ಈ ಒಂದು ಒಳರೋಗಿ ಬಿಲ್ಗಳಿಗೆ ಹಾಗೂ ಡಿಸ್ಚಾರ್ಜ್ ಸಮರಿಗೆ ಈಗ ವೈದ್ಯರ ಸಹಿ ಮತ್ತು KMC ಸಂಖ್ಯೆ ಇರತಕ್ಕಂಥ ಮೊಹರು ಕೂಡ ಹಾಕಿಸಿ ಅವುಗಳನ್ನು ಈಗ ನಾವು ಸ್ಕ್ಯಾನ್ ಮಾಡಿ 250 KB PDF ಫೈಲ್ ಸೇವ್ ಮಾಡಿ ಇಟ್ಕೊಂಡಿದ್ದೇವೆ. ನೆಕ್ಸ್ಟ್ ಇಲ್ಲಿ ಆ್ಯಕ್ಷನ್ನಲ್ಲಿ ಕಾಣ್ತಕ್ಕಂಥ ಕ್ಲಿಕ್ ಹಿಯರ್ ಟು ಮಾಡಿಫೈ ಆರ್ ವ್ಯೂ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಬೇಕು. ಒಂದು ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ 4ನೇ ಒಂದು ಪ್ರಾಸೆಸ್ ಅಥವಾ ಸ್ಟೆಪ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಸ್ಕ್ರೀನ್ಗೆ ಬರ್ತೇವೆ. ಇನ್ಪೇಷಂಟ್ ಬಿಲ್ ಅಪ್ಲೋಡ್ ಮಾಡಲಿಕ್ಕೆ ಹೇಳಿರೋದ್ರಿಂದ ಇಲ್ಲಿ ಇನ್ಪೇಷಂಟ್ ಬಿಲ್ ಏನು ಕಾಣ್ತಾ ಇದೆ ಅದರ ಮುಂದೆ ಈ ಒಂದು ಚೂಸ್ ಫೈಲ್ ಬಟನ್ ಕ್ಲಿಕ್ ಮಾಡಬೇಕು. ನಾವು ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ನಲ್ಲಿ ಯಾವ ಫೋಲ್ಡರ್ನಲ್ಲಿ ಇನ್ಪೇಷಂಟ್ ಬಿಲ್ PDF ಫೈಲ್ ಸೇವ್ ಮಾಡಿಟ್ಟುಕೊಂಡಿದ್ದೇವೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಚೂಸ್ ಮಾಡ್ಕೋಬೇಕು. ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಅಪ್ಲೋಡ್ ಡಿಸ್ಚಾರ್ಜ್ ಸಮ್ಮರಿ ಏನಿದೆ ಅದ್ರ ಮುಂದೆ ಚೂಸ್ ಫೈಲ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ಈ ಡಿಸ್ಚಾರ್ಜ್ ಸಮ್ಮರಿನ ನಾವು ಸೇವ್ ಮಾಡಿ ಇಟ್ಟುಕೊಂಡಿರ್ತಕ್ಕಂಥ ಫೈಲ್ನಿಂದ ಚೂಸ್ ಮಾಡಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಕೆಳಗಡೆ ಕೊನೆಗೆ ಸಬ್ಮಿಟ್ ಬಟನ್ ಇದೆ,
ಗ್ರೀನ್ ಕಲರ್ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು. ಸ್ಟೂಡೆಂಟ್ ಮೆಡಿಕಲ್ ಡ್ಯಾಶ್ಬೋರ್ಡ್ಗೆ ರೀಡೈರೆಕ್ಟ್ ಆಗ್ತದೆ. ಇಲ್ಲಿ ನೋಡ್ಬೋದು ನೇಮ್ ಆಫ್ ದ ಅಪ್ಲಿಕೆಂಟ್, ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಅಪ್ಲಿಕೇಶನ್, ಡೇಟ್ ಆಫ್ ಅಪ್ರೂವ್ಡ್, ಆಮೇಲೆ ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ. ಆ್ಯಕ್ಷನ್ನಲ್ಲಿ ಓಪನ್ ಬ್ಲೂ ಕಲರ್ ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೇಟ್ ಇದೆ, ಅಪ್ಲಿಕೇಶನ್ ನಂಬರ್, ಸ್ಟೇಟಸ್, ಕ್ಯೂ, ಆಮೇಲೆ ಆ್ಯಕ್ಷನ್ನಲ್ಲಿ ವ್ಯೂ ಬಟನ್ ಇದೆ. ಕ್ಲಿಕ್ ಮಾಡಿದಾಗ ನಮ್ಮ ಅಪ್ಲಿಕೇಶನ್ನ ಒಂದು PDF ನೋಡ್ಬೋದಾಗಿದೆ. ನಾವು ಇಲ್ಲಿ ಪ್ರಿಂಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಅಪ್ಲಿಕೇಶನ್ ಫಾರಮನ್ನು ನಾವು ಪ್ರಿಂಟ್ ಕೂಡ ತೆಗೆದುಕೊಳ್ಳಬಹುದು. ಈ ಅಪ್ಲಿಕೇಶನನ್ನು ಪ್ರಿಂಟ್ ತೆಗೆದುಕೊಂಡು ಇದರ ಜೊತೆಗೆ ಅಗತ್ಯ ಎಲ್ಲ ದಾಖಲೆಗಳನ್ನು ಲಗತ್ತಿಸಿ ವಾಪಸ್ ನಾವು KSTVFನ ಕೇಂದ್ರ ಕಚೇರಿಗೆ ಸಲ್ಲಿಸಬೇಕಾಗ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.